ನಿನಗಾಗಿ ಭಾಗ 115. ಇತ್ತ ದಮಯಂತಿಯನ್ನು ನೋಡಿಕೊಳ್ಳಲು ಅಜ್ಜಿ ಮತ್ತು ಶಾಂತಿ ಬರುತ್ತಾರೆ. ಮೊದಲನೇದು ಕಂಫರ್ಟ್ ಇಲ್ಲ. ದಮಯಂತಿಗೆ ಅವಳಿಗೆ ಒಳಗಿನಿಂದ ಅಜ್ಜಿಯನ್ನು ನೋಡಿದರೆ ಸ್ವಲ್ಪ ಭಯವೇ ಆಗುತ್ತಿರುತ್ತದೆ. ಆದರೂ ಕೂಡ ವಿಧಿ ಇಲ್ಲ, ನನ್ನದೇ ತಪ್ಪು. ಬೇಗ ಹುಷಾರಾಗಿ ಬಿಟ್ಟಿದ್ದರೆ ಏನೋ ಒಂದು ಗತಿ ಆಗುತ್ತಿತ್ತು. ಮನೆಯಲ್ಲಿ ಇದ್ದರೂ ಕೂಡ ಭಯವಾಗುತ್ತಿದೆ. ಎಲ್ಲಿ ಅವರು ವಿಕ್ಕಿ ಮತ್ತು ನನ್ನ ಸಂಬಂಧದ ಬಗ್ಗೆ ಕೇಳುತ್ತಾರೆ ಅಂತ. ವಿಕ್ಕಿ ಅಂದು ಮೀಟ್ ಮಾಡಿದ್ದಾಗ ಹೇಳಿದ್ದ, ನಿನ್ನ ಮನೆಯವರಿಗೆ ನಿನ್ನ ಮೇಲೆ ಅಸಹ್ಯ ಹುಟ್ಟುವಂತೆ ನಾನು ಮಾಡುತ್ತೇನೆ ಅಂತ. ಅಕಸ್ಮಾತ್ ಅಜ್ಜಿಗೆ ಕೆಟ್ಟ ವಿಷಯಗಳನ್ನು ತುಂಬಿದ್ದರೆ ಅಂತ ಭಯವಾಗುತ್ತಿದೆ. ಶಾಂತಿ ಮಾತ್ರ ನಾರ್ಮಲ್ ಆಗಿ ಇದ್ದಾರೆ. ಅದು ದಮಯಂತಿಗೆ ನೆಮ್ಮದಿಯ ಉಸಿರನ್ನು ಹಾಕುವಂತೆ ಮಾಡುತ್ತಿದೆ. ಅವರು ಬಂದಾಗ ಎಚ್ಚರವಾಗಿದ್ದರೂ ಕೂಡ ಇವಳು ಮಲಗಿಕೊಂಡಿದ್ದಾಳೆ. ಮಧ್ಯ ಮಧ್ಯ ಎಚ್ಚರವಾದಾಗ ಕಣ್ಣನ್ನು ತೆಗೆದು ನೋಡುತ್ತಿದ್ದಾಳೆ. ಈ ಕಳ್ಳಾಟ ಶಾಂತಿಗೆ ಗೊತ್ತಾದರೂ ಕೂಡ ಅವಳು ಅಜ್ಜಿಗೆ ಹೇಳಿಲ್ಲ. ಅಜ್ಜಿ ಅಲ್ಲಿಯ ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಮಲಗಿದ್ದಳು. ಅವರಿಗೆ ಸ್ವಲ್ಪ ಆಯಾಸವಾದಂತೆ ಆಗಿದೆ. ಶಾಂತಿ ದಮಯಂತಿ ಅವಳಾಗಿ ಅವಳೇ ಹೇಳಲಿ ಅಂತ ಕಾಯುತ್ತಿದ್ದಳು. ದಮಯಂತಿ ಅವರೇ ಹೇಳಲಿ ಅಂತ ಕಾಯುತ್ತಿದ್ದಾರೆ. ಏನಾಗುತ್ತದೆ ನೋಡಬೇಕು. ಇತ್ತ ಪ್ರಜ್ವಲ್ ಮತ್ತು ಪವಿತ್ರ ಸಮಯ ಕಳೆದಂತೆ ರೊಮ್ಯಾಂಟಿಕ್ ಆಗುತ್ತಿದ್ದಾರೆ. ಅವಳು ಬೇಡ ಅಂದಷ್ಟು ಅವನು ಅವಳ ಹತ್ತಿರ ಬರುತ್ತಿದ್ದಾನೆ. ಅವಳಿಗೆ ಬುದ್ಧಿ ಬೇಡ ಅಂದರೂ ಹೃದಯ ಅವನೇ ಬೇಕು ಅಂತ ಅನಿಸುತ್ತದೆ. ಪದೇ ಪದೇ ಅವನ ಬಳಿಗೆ ಹೋಗುತ್ತಿದ್ದಾಳೆ ಅವಳಿಗೆ ತಿಳಿಯದೆ. ಮೊದಲು ಇಬ್ಬರು ಕಿತ್ತಾಡುತ್ತಿದ್ದರು. ಬೆತ್ತಲಾದ ಇಬ್ಬರು ಸಂಪೂರ್ಣವಾಗಿ ಕಿತ್ತಾಡುತ್ತಿದ್ದರು. ಆಗ ಇಬ್ಬರ ದೇಹ ಪರಸ್ಪರ ಸ್ಪರ್ಶವಾಗುತ್ತಿತ್ತು. ಆ ಸ್ಪರ್ಶದಿಂದ ಒಂದು ಹೊಸ ಪ್ರೀತಿ ಶುರುವಾಗುವುದರಲ್ಲಿ ಇದೆ. ಅವನಿಗೆ ಮೊದಲೇ ಇರುವ ಪ್ರೀತಿ ಇನ್ನೂ ಹೊಸ ರೀತಿ ಚಾರ್ಜ್ ಆಗುತ್ತಿದೆ. ಇಲ್ಲಿ ಇವಳಿಗೆ ಆ ಸಮಯದಲ್ಲಿ ಮೊದಲು ಬೇಸರವಾದರೂ ನಂತರ ಏನೂ ಅನಿಸುತ್ತಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ತಬ್ಬಿಕೊಂಡಿದ್ದಾರೆ, ಬೆತ್ತಲಾಗಿದ್ದಾರೆ. ಅವನು ಅವಳ ಮುಖದ ಹತ್ತಿರ, ಕತ್ತಿನ ಹತ್ತಿರ ನಿರಂತರವಾಗಿ ಮುತ್ತುಗಳನ್ನು ಕೊಡುತ್ತಿದ್ದಾನೆ. ಅವನು ಕೂಡ ಹಿಂದೆ ಬಿದ್ದಿಲ್ಲ. ಕಣ್ಣನ್ನು ಮುಚ್ಚಿಕೊಂಡು ಅವನ ದೇಹ ತನ್ನ ಕೈಗೆ ಸಿಕ್ಕ ಕಡೆ ಮುತ್ತನ್ನು ಕೊಡಲು ಪ್ರಯತ್ನ ಮಾಡುತ್ತಿದ್ದಾಳೆ. ಪರಸ್ಪರ ಇಬ್ಬರು ದೈಹಿಕವಾಗಿ ಒಂದಾಗುತ್ತಿದ್ದಾರೆ. ಅವನು ತನ್ನನ್ನು ಇಷ್ಟೊಂದು ಪ್ರೀತಿ ಮಾಡುತ್ತಾನೆ ಅಂತ ಅವಳಿಗೆ ಎಂದೂ ಕೂಡ ತಿಳಿದಿರಲಿಲ್ಲ. ಇಂದು ಅವನ ಪ್ರೀತಿಯನ್ನು ನೋಡಿ ಅವಳು ಆಶ್ಚರ್ಯದಿಂದ ಇದ್ದಾಳೆ. ಅವನ ಅದ್ಭುತವಾದ ಪ್ರೀತಿಗೆ ಇವಳು ಇಲ್ಲ, ಆಗುವುದಿಲ್ಲ ಅಂತ ದೂರ ಸರಿಯಲು ಸಾಧ್ಯವಾಗುತ್ತಿಲ್ಲ. ಇಬ್ಬರು ಸಂಪೂರ್ಣವಾಗಿ ಒಂದಾದರೂ ಅವನಿಗೆ ತುಂಬ ವರ್ಷಗಳ ಆಸೆ ಈಡೇರಿತು. ಇತ್ತ ಇವಳು ಅವನ ಪ್ರೀತಿಗೆ ಶರಣಾಗಲೇಬೇಕಾಗಿತ್ತು. ಅವನು ಸಂಪೂರ್ಣವಾಗಿ ಇವಳನ್ನು ಆಕ್ರಮಿಸಿದ್ದ. ಎಚ್ಚರವಾದಾಗ ತುಂಬ ಸಮಯವೇ ಆಗಿತ್ತು. ರಾತ್ರಿ 10 ಗಂಟೆ ಆಗಿತ್ತು. ಇಷ್ಟು ಬೇಗ ಎಚ್ಚರವಾಯಿತು ಅಂತ ಅವಳು ಯೋಚಿಸುತ್ತಿದ್ದಾಗ ಅವನಿಗೆ ತಿಳಿಯಿತು, ತಾನು ಅವನಿಗೆ ತನ್ನ ಸರ್ವಸ್ವವನ್ನು ಅರ್ಪಿಸಿದ್ದೇನೆ. ಮೊದಲು ಅವಳಿಗೆ ಭಯವಾದರೂ ನಂತರ ಕೊನೆಗೂ ನನ್ನನ್ನು ಯಾಮಾರಿಸಿ ತನ್ನ ಅಸ್ತಿತ್ವವನ್ನು ಇಟ್ಟಿದ್ದಾನೆ. ನಾನು ವಿಕ್ರಮ್ಗೆ ಏಕೆ ಮೋಸ ಮಾಡಿದೆ ಅಂತ ಪ್ರಶ್ನೆ ಮಾಡಿಕೊಂಡು ಯೋಚಿಸುತ್ತಿದ್ದಳು. ಅವನ ಮೇಲೆ ಕೋಪ ಬರುತ್ತಿಲ್ಲ, ಬದಲಿಗೆ ವಿಕ್ರಮ್ ಮೇಲೆ ಪಾಪ ಅನಿಸುತ್ತಿದೆ. ನಾನು ಎಂಥ ಕೆಲಸ ಮಾಡಿದ್ದೆ, ನನ್ನ ದೇಹವನ್ನು ಎಂಜಲು ಮಾಡಿದೆ ಅಂತ ಯೋಚಿಸಿದಾಗ ಅವಳಿಗೆ ವಿಕ್ರಮ್ ನೆನಪಾದ. ಅವನು ಮದುವೆ ಆಗಿದ್ದಾನೆ. ಅವನ ಹೆಂಡತಿ ದಮಯಂತಿ ಅಲ್ಲವೇ? ಅವಳ ಜೊತೆ ತುಂಬ ತಿಂಗಳುಗಳಿಂದ ದೈಹಿಕವಾಗಿ ಒಂದಾಗುತ್ತಿದ್ದಾನೆ. ಕೇವಲ ನಾನು ಮಾತ್ರ ವರ್ಜಿನ್ ಆಗಿ ಹೇಗೆ ಇರಬೇಕು? ಅವನು ಕೂಡ ವರ್ಜಿನ್ ಆಗಿ ಇರಬೇಕು ಅಲ್ಲವೇ? ಏನೋ ಮಿಸ್ ಆಗಿ ಒಂದು ಬಾರಿ ಆಗಿರಬಹುದು ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದಾಳೆ. ಅವಳಿಗೆ ಈಗಲೂ ಕೂಡ ಅವಳ ಕಣ್ಣ ಮುಂದೆ ಬರುತ್ತಿದೆ ತಾನು ತುಂಬ ತಪ್ಪು ಮಾಡಿದ್ದೇನೆ ಅಂತ. ಆದರೂ ಕೂಡ ಬಂಡ ಧೈರ್ಯದಿಂದ ತಾನು ಮಾಡಿದ್ದು ಸರಿ. ನನಗೂ ಕೂಡ ವಯಸ್ಸಿದೆ. ಯಾರ ಜೊತೆ ಬೇಕಾದರೂ ದೇಹ ಕೊಡಬಹುದು, ಆದರೆ ಮನಸ್ಸನ್ನು ಮಾತ್ರ ನಾನು ವಿಕ್ರಮ್ಗೆ ಕೊಡುವುದು. ವಿಕ್ರಮ್ ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಉಸಿರು ಅಂತ ಹೇಳುತ್ತಿದ್ದಾಳೆ. ಅವಳ ಕಣ್ಣುಗಳಿಂದ ಅವಳಿಗೆ ತಿಳಿಯದೆ ಕಣ್ಣೀರು ಬರುತ್ತಿದೆ. ಅವಳು ತುಂಬ ಒಳ್ಳೆಯವಳು. ಆದರೂ ಕೂಡ ಅವಳಿಗೆ ತಿಳಿಯದೆ ಪ್ರಜ್ವಲ್ನ ಬೀಸಿದ ಬಲೆಯಲ್ಲಿ ನಿಧಾನವಾಗಿ ಬೀಳುತ್ತಿದ್ದಾಳೆ. ಏಕೆಂದರೆ ಯಾವಾಗಲೂ ಕೂಡ ದೂರ ಸರಿಯುತ್ತಿದ್ದವಳು
ಅವನ ಜೊತೆ ದೈಹಿಕವಾಗಿ ಒಂದಾಗಿದ್ದಾಳೆ. ಯಾವುದೇ ರೀತಿಯ ಆವೇಶ ಉದ್ವೇಗ ಇಲ್ಲ ಅಂದರೆ ಇದು ಅವಳ ಒಂದು ಒಳ್ಳೆಯ ವರ್ತನೆ ಅಲ್ಲವೇ? ವಿಕ್ರಮ್ ದಾರಿಯಿಂದ ಪವಿತ್ರ ದೂರ ಸರಿಯುತ್ತಿದ್ದಾಳೆ ಅಂತ ಅನಿಸುತ್ತಿದೆ. ಆದರೆ ಅವಳ ಮನಸ್ಸು ಪದೇ ಪದೇ ವಿಕ್ರಮ್ ಕಡೆ ಓಡುತ್ತಿದೆ. ಇದನ್ನು ತಿಳಿದ ಪ್ರಜ್ವಲ್ ಅವಳನ್ನು ಗಟ್ಟಿಯಾಗಿ ಒಂದು ಬಾರಿ ತಬ್ಬಿಕೊಂಡ. ಅವಳು ಕೋಪದಿಂದ ಅವನನ್ನು ದೂರ ತಳ್ಳಿದಳು. ಒಂದು ಬಾರಿ ನನ್ನನ್ನು ಯಾಮಾರಿಸಿ ಎಲ್ಲವನ್ನು ದೋಚಿಕೊಂಡೆ, ಇನ್ನೇನು ಬೇಕು ನಿನಗೆ ಅಂತ ಜೋರು ಮಾಡಿದಳು. ಆದರೂ ಕೂಡ ಅವನು ಅವಳನ್ನು ಬಿಡದೆ ಪದೇ ಪದೇ ತಬ್ಬಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಈ ಸಲ ವಿಫಲವಾದ. ಗಾಯವಾದ ಪ್ರಾಣಿ ಹೇಗೆ ಕೋಪದಿಂದ ಗಾಯ ಮಾಡಿದವನನ್ನು ನೋಡುತ್ತದೆ, ಅದೇ ರೀತಿ ಅವಳು ಅವನನ್ನು ಕಂಡು ದ್ವೇಷ ಮಾಡುತ್ತಿದ್ದಳು. ಆದರೆ ಇದರ ಪರಿವು ಅವನಿಗೆ ಇರಲಿಲ್ಲ. ಅವನು ತುಂಬ ನೆಮ್ಮದಿಯಾಗಿ ಇದ್ದ. ಅವನಿಗೆ ತನ್ನ ಕೆಲಸ ಸಿಕ್ಕ ಖುಷಿಗಿಂತ 100 ಪಟ್ಟು ಅವಳನ್ನು ತನ್ನವಳನ್ನಾಗಿಸಿಕೊಂಡು ತನ್ನ ಸರ್ವಸ್ವವನ್ನು ಅವಳಿಗೆ ಅರ್ಪಿಸಿದಾಗ ಸಿಕ್ಕ ಖುಷಿ ಹೆಚ್ಚು. ಸಾವೇ ಕ್ಷಣ ಮಾತ್ರದಲ್ಲಿ ಬಂದರೂ ಕೂಡ ನಾನು ಹೊರಟು ಹೋಗುತ್ತೇನೆ, ನನಗೆ ಬೇಕು ಅಂತ ಅನಿಸಿತು. ಬದುಕಿದಷ್ಟು ದಿನ ಅವಳ ಜೊತೆಯೇ ಬದುಕಬೇಕು, ಸುಂದರವಾಗಿ. ನಾನು ಏನು ಅಂದುಕೊಂಡೆ, ಆದರೆ ಅವಳನ್ನು ಈಗ ಒಂಟಿಯಾಗಿ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಅವಳ ನೆರಳು ನನಗೆ ತಾಗಿದರೂ ಸಾಕು ಅಂತ ಕಾಯುತ್ತಿದ್ದವನಿಗೆ ಅವಳು ತನ್ನ ಸರ್ವಸ್ವವನ್ನು ಕೊಟ್ಟಿದ್ದಾಳೆ. ಆದರೂ ಕೂಡ ಅವಳು ನನ್ನವಳೆ. ತುಂಟ ಮಗು ಹೇಗೆ ಹಠ ಮಾಡುತ್ತಿದೆ ಆ ರೀತಿ ಅವಳು ಹಠ ಮಾಡುತ್ತಾಳೆ. ಅವಳನ್ನು ನಾನು ಎಂದೂ ಕೂಡ ಬಿಟ್ಟುಕೊಡುವುದಿಲ್ಲ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಇದ್ದ ಇವಳು ಬೆಡ್ಶೀಟನ್ನು ಹೊತ್ತುಕೊಂಡು ಅಳುತ್ತಿದ್ದಾಳೆ. ಮನಸ್ಸಿಗೆ ಸಮಾಧಾನ ಮಾಡಿಕೊಂಡರೂ ಕೂಡ ಸಮಾಧಾನ ಆಗುತ್ತಿಲ್ಲ. ಅಳುತ್ತಾ ನಿದ್ರೆಗೆ ಜಾರಿದಳು. ಇವನು ಬಟ್ಟೆಯನ್ನು ಬದಲಾಯಿಸಿ ಹೊರಗೆ ಬಂದು ಅತ್ತೆ ಮಾವನಿಗೆ ಫೋನ್ ಮಾಡಿದ. ಅತ್ತೆ ಮಾವ ಬರಬಹುದಾ ಮನೆಗೆ ಅಂತ ತುಂಬ ನಾಚಿಕೆಯಿಂದ ಕೇಳಿದರು. ಇವನಿಗೂ ಕೂಡ ಸ್ವಲ್ಪ ನಾಚಿಕೆಯಾಯಿತು. ಆದರೂ ಅತ್ತೆ ನಿಮ್ಮ ಮನೆಗೆ ನೀವು ಬನ್ನಿ ಅಂತ ಹೇಳಿದ. ಮತ್ತೇನೋ ಮಾತನಾಡಲಿಲ್ಲ. ಅವರು ಬರುವ ಸಮಯಕ್ಕೆ ಸರಿಯಾಗಿ ಕಾದು ಕುಳಿತು ಮನೆಯ ಬಾಗಿಲನ್ನು ತೆಗೆದ. ನಂತರ ಅವರನ್ನು ನೋಡದೆ ರೂಮಿಗೆ ಓಡಿ ಹೋದ. ಅವನಿಗೆ ಅವರನ್ನು ನೋಡಲು ಕೂಡ ನಾಚಿಕೆ ಆಗುತ್ತಿದೆ. ಏಕೆಂದರೆ ಪವಿತ್ರಳ ಜೊತೆ ಇದೇ ಮೊದಲ ರಾತ್ರಿ. ಅತ್ತೆ ಮಾವನಿಗೆ ಗೊತ್ತಾಗಿಬಿಟ್ಟಿದೆ ಅಂತ ಇತ್ತ ಅತ್ತೆ ಮಾವನಿಗೂ ಸ್ವಲ್ಪ ಮುಜುಗರ. ಅಂದು ಯಾರೂ ಊಟ ಮಾಡಿಲ್ಲ. ಎಲ್ಲರೂ ಅದೇ ರೀತಿ ಮಲಗಿದರು. ಎಲ್ಲರಿಗೂ ಕೂಡ ಒಂದು ರೀತಿ ನಾಚಿಕೆ, ಮುಜುಗರ, ಖುಷಿ. ಎಲ್ಲಕ್ಕಿಂತ ಹೆಚ್ಚಾಗಿ ಪವಿತ್ರಳ ಅಪ್ಪ ಅಮ್ಮನಿಗೆ ಪ್ರಜ್ವಲ್ನನ್ನು ಇವಳು ಒಪ್ಪಿಕೊಂಡಳು. ನಮ್ಮ ತಲೆನೋವು ಹೋಯಿತು. ಇಷ್ಟು ದಿನ ತುಂಬ ತಲೆ ತಿನ್ನುತ್ತಿದ್ದಳು ಅಂತ ಯೋಚಿಸುತ್ತಿದ್ದರು. ಇತ್ತ ಪ್ರಜ್ವಲ್ ಬಂದು ಪವಿತ್ರಳನ್ನು ತಬ್ಬಿಕೊಂಡು ಮಲಗಿದ. ಏಕೆಂದರೆ ಅವಳು ತುಂಬ ಸಮಯ ಹತ್ತಿದ್ದರಿಂದ ಹಾಗೆ ನಿದ್ರೆಗೆ ಜಾರಿದ್ದಳು. ದಮಯಂತಿ ತುಂಬ ಸಮಯದವರೆಗೂ ಕಣ್ಣು ತೆಗೆದಿಲ್ಲ. ಸಿಸ್ಟರ್ 2 ಬಾರಿ ಬಂದು ನೋಡಿಕೊಂಡು ಹೋದರು. ಏಕೆಂದರೆ ಅವರಿಗೆ ದಮಯಂತಿ ಎಚ್ಚರವಾಗಬೇಕಿತ್ತು. ಅವಳಿಗೆ ಇಂಜೆಕ್ಷನ್ ಕೊಡಬೇಕಿತ್ತು. ಯಾವಾಗಲೂ ಇಷ್ಟೊಂದು ನಿದ್ರೆ ಮಾಡುತ್ತಿರಲಿಲ್ಲ. ನೀವು ಬಂದ ಮೇಲೆ ಇಷ್ಟೊಂದು ನಿದ್ರೆ ಮಾಡುತ್ತಿದ್ದಾರೆ ಅಂತ ಹೇಳಿದಾಗ ಶಾಂತಿ, ಹೌದು, ನಿದ್ರೆ ಮಾಡುವವರನ್ನು ಹೇಳಿಸಬಹುದು, ಆದರೆ ನಿದ್ರೆ ಮಾಡುವ ರೀತಿ ನಾಟಕ ಆಡುವವರನ್ನು ಹೇಳಿಸಲು ಸಾಧ್ಯವಿಲ್ಲ ಅಂತ ಅಂದುಕೊಂಡಳು. ಸ್ವಲ್ಪ ಸಮಯಕ್ಕೆ ವಿಕ್ರಮ್ ಬಂದ. ಅಲ್ಲವೇ ಸಿಸ್ಟರ್ ಅಂತ ಹೇಳಿದಳು. ವಿಕ್ರಮ್ ಅನ್ನುವ ಹೆಸರನ್ನು ಕೇಳಿದ ತಕ್ಷಣ ಎದ್ದು ಕುಳಿತಳು. ಶಾಂತಿ, ಅಮ್ಮ ವಿಕ್ರಮ್ ಬಂದರಾ ಅಂತ ಕೇಳಿದಾಗ ಆಗ ಸಿಸ್ಟರ್ ಮತ್ತು ಶಾಂತಿ ಜೋರಾಗಿ ನಗಲು ಶುರು ಮಾಡಿದರು. ನೀನು ಎಷ್ಟು ಡಿಪ್ಪಾಗಿ ನಿದ್ರೆ ಮಾಡಿದರೂ ಕೂಡ ವಿಕ್ರಮ್ ಅನ್ನುವ ಹೆಸರನ್ನು ಕೇಳಿದ ತಕ್ಷಣ ಎದ್ದು ಬಿಡುತ್ತೀಯ ನನ್ನ ಚಿನ್ನ ಅಂತ ಶಾಂತಿ ಅವಳ ಹಣೆಗೆ ಮುತ್ತು ಕೊಟ್ಟಳು. ಸ್ವಲ್ಪ ಹೊತ್ತು ಅವಳಿಗೆ ಅರ್ಥವಾಗಲಿಲ್ಲ. ಆಗ ಅಜ್ಜಿ ಹೇಳುತ್ತಾಳೆ, ವಿಕ್ರಮ್ ಬಂದಿಲ್ಲ, ನೀನು ಎಚ್ಚರವಾಗಲಿ ಅಂತ ಹೇಳಿದ್ದಾರೆ ಅಷ್ಟೇ. ಈ ಮಾತುಗಳನ್ನು ಕೇಳಿ ದಮಯಂತಿಗೆ ತುಂಬ ನೋವಾಯಿತು. ಅವಳ ಮುಖ ಕಪ್ಪಗಾಯಿತು. ಇದನ್ನು ಅರಿತ ಸಿಸ್ಟರ್, ವಿಕ್ರಮ್ ಸರ್ ಬರುತ್ತಾರೆ, ನನಗೆ ಮೆಸೇಜ್ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಸಮಯಕ್ಕೆ ಅವರ ಕೆಲಸ ಆಗುತ್ತದೆ ಅಂತೆ.
ನೀವು ಆರಾಮವಾಗಿ ಇರಬೇಕು ಅಂತ ಹೇಳಿದರು. ಅದರ ಜೊತೆಗೆ ನಿಮಗೆ ಇದ್ದ ಇಂಜೆಕ್ಷನ್ ಮತ್ತು ಮಾತ್ರೆಯನ್ನು ಪದೇ ಪದೇ ನೆನಪು ಮಾಡಿ ಅವರೇ ನನ್ನನ್ನು ನಿಮ್ಮ ಬಳಿ ಕಳಿಸುತ್ತಾ ಇರುವುದು. ನೀವು ತುಂಬ ಅದೃಷ್ಟ ಮಾಡಿದ್ದೀರಾ ಇಷ್ಟು ಒಳ್ಳೆಯ ಗಂಡನನ್ನು ಪಡೆದಿರುವುದಕ್ಕೆ ಅಂತ ಸಿಸ್ಟರ್ ಹೇಳಿದಾಗ ದಮಯಂತಿ ನಿಟ್ಟುಸಿರು ಬಿಟ್ಟಳು. ಅವಳು ವಿಕ್ರಮ್ನನ್ನು ನೋಡಬೇಕಿತ್ತು. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಬೇಕಿತ್ತು. ಅವಳಿಗೆ ಆರೋಗ್ಯ ಸರಿ ಹೋಗುವವರೆಗೂ ಕೂಡ ವಿಕ್ರಮ್ನ ಆಸರೆ ಬೇಕು ಅಂತ ಅನಿಸುತ್ತಿದೆ. ನಂತರ ಇಂಜೆಕ್ಷನ್ ತೆಗೆದುಕೊಂಡು ಹಾಗೆ ಮಲಗುತ್ತಿದ್ದಳು. ಆಗ ಶಾಂತಿ, ಸ್ವಲ್ಪ ಹೊತ್ತು ಕುಳಿತುಕೋ, ಏಕೆ ಇಷ್ಟೊಂದು ಡಲ್ಲಾಗಿದ್ದೀಯಾ? ವಿಕ್ರಮ್ ಬರುತ್ತಾನೆ, ಅವನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಅಂತ ಹೇಳಿದಳು. ಇತ್ತ ದಮಯಂತಿ ಏನು ಮಾತನಾಡಲಿಲ್ಲ. ಬದಲಿಗೆ ಅವಳು ವಿಕ್ರಮ್ನ ಬರುವಿಕೆಗಾಗಿ ಬಾಗಿಲ ಕಡೆ ನೋಡುತ್ತಿದ್ದಳು. ಅಜ್ಜಿಗೂ ಕೂಡ ಅವಳನ್ನು ನೋಡಿ ಸ್ವಲ್ಪ ವಿಚಿತ್ರ ಅಂತ ಅನಿಸಿತು. ಈ ಹುಡುಗಿ ನನ್ನ ಜೊತೆ ಮೊದಲು ಎಷ್ಟು ಚೆನ್ನಾಗಿತ್ತು, ಈಗ ನೋಡಿದರೆ ನನ್ನನ್ನು ಬೇರೆ ಯಾರೋ ಅನ್ನುವ ರೀತಿ ನೋಡುತ್ತಾಳೆ. ವಿಕ್ರಮ್ ಬರೋದರ ಒಳಗೆ ಇವಳಿಗೆ ಸರಿಯಾಗಿ ಮಾಡಬೇಕು ಅಂತ ಯೋಚಿಸುತ್ತಿದ್ದಾಳೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.